ಹಾಯ್, ಇವತ್ತು ವ್ಯಾಲೆಂಟೈನ್ಸ್ ಡೇ. ಇವಾಗ ನಾವು ಆಫೀಸಿಂದ ಮನೆಗೆ ಬಂದ್ವಿ. ಸೊ ಹೊರಗಡೆ ಎಲ್ಲಾದರೂ ಹೋಗೋದ ಕರ್ಕೊಂಡೋಗಿ ಅಂತ ಕೇಳ್ತಾ ಇದೆ, ಬಟ್ ಎಲ್ಲಿಗೆ ಹೋಗೋದ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೂಟ್ಸ್ ತಿಂದು ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಿಗೆ ಹೋಗೋಣ ಅಂತ. ಸರಿ ಆಯಿತು, ರೆಡಿಯಾಗಿ ಅಂತ ಹೇಳಿದ್ರು. ನಾವಿವತ್ತು ಹೋಗಿದ್ದು ಸ್ಟೈಲ್ ಯೂನಿಯನ್ಗೆ. ಸೊ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಡಿಸ್ತೀರಾ ಅಂತ ಕೇಳಿದೆ. ಸೊ ಅವರು ಸ್ಟೈಲ್ ಯೂನಿಯನ್ ಕರ್ಕೊಬಂದು ಏನು ಬೇಕು ತಗೊಳ್ಳಿ ಅಂತ ಹೇಳಿದರು. ಸೊ ನಾವಿವಾಗ ಬಂದಿದ್ದು ಇಲ್ಲಿ ಶಾಪ್ ಮಾಡೋದಕ್ಕೆ. ಸೊ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಗ್ತು. ಎಲ್ಲ ಎತ್ನಿಕ್ ವೇರ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ವೆಸ್ಟರ್ನ್ ವೇರ್ಗಿಂತ ಎತ್ನಿಕ್ ಸಖತ್ ಇಷ್ಟ ಆಯಿತು. ಸೊ ನಾನಿಲ್ಲಿ ಕುರ್ತಿ ಟಾಪ್ಸ್ ತಗೊಂಡೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಮೆಟೀರಿಯಲ್ ಎಲ್ಲ ತುಂಬ ಇಷ್ಟ ಆಯಿತು. ಕಾರ್ಡ್ ಸೆಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಸ್ಟೈಲ್ ಯೂನಿಯನ್ಗೆ ಬಂದಿದ್ದು ಇದು ಫಸ್ಟ್ ಟೈಮು. ಸೊ ಯಾವತ್ತೂ ಹೋಗೇ ಇರಲಿಲ್ಲ, ಹೋಗಬೇಕು ಅಂತ ಅಂದ್ಕೊಂಡು. ಸೊ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ಬಟ್ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು. ನೆಕ್ಸ್ಟ್ ಕೂಡ ಹೋಗಬೇಕು. ಇವಾಗ ಇಲ್ಲಿ ಶಾಪಿಂಗ್ ಎಲ್ಲ ಆಯಿತು. ಸೊ ಇಲ್ಲಿ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಹೋಗಿದ್ದು ಬಿಗ್ ಫುಟ್ ಅಂತ ಸ್ಲಿಪ್ಪರ್ ಶಾಪ್ಗೆ. ಇಲ್ಲಿ ಇವರಿಗೆ ಸ್ಲಿಪ್ಪರ್ ತಗೊಳ್ಳೋದಕ್ಕೆ ಬಂದಿದ್ವಿ ನಾವು. ನನಗೆ ಈ ಟಾಪ್ ತುಂಬ ಇಷ್ಟ ಆಗಿತ್ತು. ಸೊ ಮನೆಗೆ ಬಂದ ತಕ್ಷಣ ಇದನ್ನ ಹಾಕಿ ಟ್ರಯಲ್ ನೋಡ್ತಾ ಇದ್ದೀನಿ. ಇದಂತೂ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು, ತುಂಬ ಇಷ್ಟ ಆಯಿತು. ನಾನಿವತ್ತು ದಮ್ ಬಿರಿಯಾನಿ ಕುಕ್ ಮಾಡ್ತಾ ಇದ್ದೀನಿ. ಸೊ ಏನೇನು ಬೇಕೋ ಅದೆಲ್ಲ ತಗೊಬರೋದಕ್ಕೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಗಾಡಿ ಕೀ ಅವ್ರು ಹಿಡ್ಕೊಂಡಿದ್ದಾರೆ ಅಷ್ಟೇ, ಓಡಿಸೋದು ನಾನೇ ಓಡಿಸ್ತೀನಿ. ಬನ್ನಿ. ನಾನಿಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ತೊಗೊಳ್ಳೋದಕ್ಕೆ ಬಂದಿದೆ. ಸೊ ಎಲ್ಲನೂ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಬಿರಿಯಾನಿ ಮಾಡಾಯಿತು. ನೋಡಿ, ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಎಲ್ಲರಿಗೂ ಇಷ್ಟ ಆಯಿತು. ಸೊ ಈ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ.